ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪೂರಿ ಸಾಗು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಸಾಗು ಮಾಡೋದು ಹೇಗೆ ಅಂತ. ಇದು ತುಂಬ ಸಿಂಪಲ್, ಇದು ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬ ಬೇಗ ಮಾಡಿಬಿಡ್ಬೋದು. ಇದು ನನಗೆ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಿದ್ದು, ಗೀತಾ ಶ್ರೀನಾಥ್ ಅಂತ. ಸೊ ಅವ್ರ ಮನೆಗೆ ಒಂದು ಸರಿ ಹೋದಾಗ ಅವ್ರು ಮಾಡಿದ್ರು, ತುಂಬ ಟೇಸ್ಟಿಯಾಗಿತ್ತು. ಆವಾಗ ಅವರು ಕೇಳಿದಾಗ ಅವ್ರು ಹೇಳಿಕೊಟ್ರು. ಸೊ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸ್ವಲ್ಪ ಆಲೂಗಡ್ಡೆ, ಆಮೇಲೆ ಗ್ರೀನ್ ಪೀಸ್ ತೊಗೊಂಡಿದ್ದೀನಿ, ಫ್ರೋಝನ್ದು ಇದು ಗ್ರೀನ್ ಪೀಸ್ ಇದು. ಸೊ ಆಮೇಲೆ ರುಬ್ಕೊಳೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಇದೆಲ್ಲ ರುಬ್ಕೊಳೋದು ಪದಾರ್ಥಗಳು. ಸೊ ಕಡಲೆ, ಹುರುಗಡ್ಲೆ, ಒಂದೆರಡು ಮೂರು ಗೋಡಂಬಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಆಮೇಲೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು. ಸೊ ಒಂದು ಟೊಮೆಟೊ, ಒಂದು ಚಿಕ್ಕ ಈರುಳ್ಳಿ, ಒಂದು 3-4 ಹಸಿಮೆಣಸಿನ್ಕಾಯಿ. ಸೊ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದರೆ ಖಾರ ಕಮ್ಮಿ ತಿನ್ನೋರು ಚಿಲ್ಲಿ ಪೌಡರ್ ಸ್ಕಿಪ್ ಮಾಡ್ಬೋದು. ನಾನು ಅದೊಂದು 1/2 ಟೀ ಸ್ಪೂನ್ ಹಾಕ್ಕೊತೀನಿ ಅಷ್ಟೇ. ಸೊ ಫಸ್ಟು ಈ ತರಕಾರಿಗಳ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ, ಆಮೇಲೆ ಇದನ್ನು ರುಬ್ಬೋದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈಗ ಎಲ್ಲ ತರಕಾರಿಗಳ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್, ಸೊ ಇದಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಸೊ ತರಕಾರಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಹಾಕೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ತರಕಾರಿ ಬೇಯಕ್ಕಿಟ್ಟಿದ್ದೀನಿ. ಈಗ ರುಬ್ಬೋದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೆ, ಟೊಮೆಟೊ, ಆಮೇಲೆ ಗ್ರೀನ್ ಚಿಲ್ಲೀಸು. ಸೊ ಇದು 1-2 ಸ್ಪೂನ್ ಕಡಲೆ ಹುರುಗಡ್ಲೆ, 1-2-3 ಗೋಡಂಬಿ ತೊಗೊತೀನಿ, ಜೀರಿಗೆ, ಆಮೇಲೆ ಮೆಣಸು, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ಧನಿಯಾ ಕಾಳಾದರೂ ಹಾಕ್ಕೊಬೋದು, ಧನಿಯಾ ಪೌಡರ್ ಆದರೂ ಹಾಕ್ಕೊಬೋದು. ಒಂದು ಸ್ವಲ್ಪ ಚಿಲ್ಲಿ ಪೌಡರು. ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದು ರುಬ್ಬಿಟ್ಕೊಂಡಿದ್ದೀನಿ. ತರಕಾರಿ 1-2-3 ವಿಸಿಲ್ ಬಂದಮೇಲೆ ಅದನ್ನು ಆಫ್ ಮಾಡಿ ಈ ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಸೇರಿಸೋಣ. ಈಗ ಕುಕ್ಕರ್ ಆಫ್ ಮಾಡ್ತೀನಿ. ಸೊ 3 ವಿಸಿಲ್ ಬಂದಿದೆ. ಸೊ ಆಫ್ ಮಾಡಿದ್ದೀನಿ ಸ್ಟವ್ನ. ಅದು ಕಂಪ್ಲೀಟಾಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಈ ಮಸಾಲೆ ರುಬ್ಕೊಂಡಿರೋದನ್ನ ಅದಕ್ಕೆ ಸೇರಿಸೋಣ. ಈಗ ನಾವು ಪೂರಿ ಮಾಡ್ಕೊಳ್ಳೋಣ. ಸೊ ಪೂರಿಗೆ ಅಂತ ನಾನು 2.5 ಕಪ್, ಈ ಕಪ್ಪಲ್ಲಿ 2.5 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರವೆ, ಇದನ್ನು ಆ್ಯಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ ಅಂತ ಅದನ್ನು 1 ಟೀ ಸ್ಪೂನ್ ಸೆಮೋಲಿನ ಸೂಜಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನೀರು ಹಾಕಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಇದು
ಸೊ ಇದು ಸ್ವಲ್ಪ ಪೂರಿಗೆ ಕಲಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕಾಗುತ್ತೆ. ಸೊ ನಾವು ಚಪಾತಿ ಕಲಿಸ್ಕೊತೀವಲ್ಲ ಅದು ಸ್ವಲ್ಪ ತುಂಬ ಸಾಫ್ಟ್ ಆಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ, ಆಮೇಲೆ ಕ್ರಿಸ್ಪಾಗಿರುತ್ತೆ ಅಂತಾರೆ. ನೋಡಿ ಹೀಗೆ ಕಲಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಏನು ಬೇಕಾಗಿಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಪೂರಿಗೆ. ಸೊ ಇದನ್ನ ಒಂದು 20 ನಿಮಿಷ ರೆಸ್ಟ್ ಆಗಕ್ಕೆ ಬಿಡೋಣ, ಆಮೇಲೆ ಅದನ್ನು ಲಟ್ಸೋಣ. ಈ ಥರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಅದು ರೆಸ್ಟ್ ಆಗಲಿ, ಆಮೇಲೆ ಪೂರಿ ಮಾಡೋಣ. ಸೊ ಈಗ ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ. ಸೊ ಇವಾಗ ಕುಕ್ಕರ್ ತೆಗಿಯೋಣ. ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ. ಸೊ ಈಗ ಸ್ಟವ್ ಆನ್ ಮಾಡಿ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಸೊ ಇದನ್ನ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು ಸಾಗು. ಸೊ ಆಲ್ರೆಡಿ ಇದರಲ್ಲಿ ಸಫಿಷಿಯಂಟ್ ನೀರಿದೆ. ಸೊ ಈ ನೀರೇ ಸಾಕಾಗುತ್ತೆ, ಇನ್ನೇನು ನಾವೇನು ಆ್ಯಡ್ ಮಾಡೋದೇನು ಬೇಕಾಗಿಲ್ಲ. ಸೊ ಅದು ಗಟ್ಟಿ ಆದರೆ ಬೇಕಾದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನಾನು ಬೇಯಿಸೋವಾಗ ಉಪ್ಪು ಹಾಕಿರಲಿಲ್ಲ, ಸೊ ಈಗ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಸ್ವಲ್ಪ ಕ್ಯಾಪ್ಸಿಕಮ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ರಂಚಿಯಾಗಿರುತ್ತೆ. ಸೊ ಅದಿಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಸೊ ಈಗ ಟೇಸ್ಟ್ ನೋಡ್ಬೋದು. ಟೇಸ್ಟ್ ನೋಡಿ ಇನ್ನು ಉಪ್ಪು ಖಾರ ಸಾಲಿಲ್ಲ ಅಂದರೆ ಹಾಕ್ಕೊಬೋದು. ಸೊ ಈಗ ಇದು ಕುದೀತಾ ಇದೆ. ಸೊ ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅಂತ. ಸೊ ಇದು ಯೂಶಲಿ ಸಾಗು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ನೋಡಿ ಅಡ್ಜಸ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಬೋದು. ನನಗೆ ನೋಡಿ ಇಷ್ಟು ಸಾಕು ಅನಿಸುತ್ತೆ. ಸೊ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಇಳಿಸೋಣ. ಸೊ ಈಗ ನೆಕ್ಸ್ಟ್ ಪೂರಿ ಮಾಡ್ಕೊಳ್ಳೋಣ. ಸೊ ಇದು ಸ್ಟವ್ ಆಫ್ ಮಾಡ್ತೀನಿ. ಸೊ ನೋಡಿ ಒಂದು 10 ನಿಮಿಷ ಆಗಿದೆ. ಸೊ ಇದು ತುಂಬ ಸಾಫ್ಟು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗೆ ಉಂಡೆಗಳು ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡು ಸಣ್ಣ ಸಣ್ಣದಾಗೆ ಉಂಡೆಗಳು ಮಾಡ್ಕೊಬೇಕು. ಸೊ ಒಲೆ ಮೇಲೆ ಬಾಣಲಿಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಕಾಯಕ್ಕೆ. ಅಷ್ಟೊತ್ತಿಗೆ ನಾವು ಇದನ್ನ ಪೂರಿನ ಲಟ್ಸ್ಕೊಳ್ಳೋಣ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಇಷ್ಟಾದರೆ ಸಾಕಾಗುತ್ತೆ. ಈ ಥರ ತೆಳ್ಳಗೆ ಒತ್ತಬಾರ್ದು, ಒಸಿಬಾರ್ದು, ಲೈಕ್ ತಿಕ್ಕಾಗೆ ಇಟ್ಕೊಬೇಕು. ಇದನ್ನು ಅಷ್ಟು ನಾವು ಚಪಾತಿಗೆಲ್ಲ ಲಟ್ಟಿಸ್ತೀವಲ್ಲ ಅಷ್ಟು ತೆಳ್ಳಗೇನು ಬೇಡ, ಸ್ವಲ್ಪ ದಪ್ಪನೇ ಇಟ್ಕೊಬೇಕು ತಿಕ್ನೆಸ್ನ. ಚಿಕ್ಕ ಚಿಕ್ಕದಾಗೆ ಮಾಡ್ಕೊಬೇಕು. ನೋಡಿ ಇಷ್ಟಾದರೆ ಸಾಕು, ಇಷ್ಟು ತಿಕ್ನೆಸ್ ಇರಬೇಕು.
ಮಿಕ್ಕಿದ್ದ ಉಂಡೆಗಳನ್ನು ಹೀಗೆ ಲಟ್ಸ್ಕೊತೀನಿ. ಸೊ ನೋಡಿ, ಇಷ್ಟಿಷ್ಟ ರೌಂಡಾಗಿ ಲಟ್ಸ್ಕೊಬೇಕಾಗುತ್ತೆ. ಆಮೇಲೆ ತುಂಬ ತೆಳ್ಳಿಗೆ ನಾವು ಚಪಾತಿಗೆ ಲಟ್ಸ್ದಂಗೆ ಲಟ್ಸ್ಬಾರ್ದು, ಸ್ವಲ್ಪ ದಪ್ಪ ಇಟ್ಕೊಬೇಕು. ಸೊ ಈಗ ಇದನ್ನ ಎಣ್ಣೆಯಲ್ಲಿ ಕರಿಯೋಣ. ಸೊ ಈಗ ಎಣ್ಣೆ ಕಾದಿದೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು ಅದ್ರ ಮೇಲೆ. ಹೀಗೆ ಜಾರದಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ಉಟ್ಕೊಂಡ್ಬರುತ್ತೆ. ಸೊ ಮಿಕ್ಕಿದ್ದು ಎಲ್ಲ ಹೀಗೆ ಮಾಡ್ಕೊತೀನಿ. ಸೊ ನೋಡಿ, ಹೀಗೆ ಎಣ್ಣೆನ ಸ್ವಲ್ಪ ಪ್ರೆಸ್ಸಿಂಗ್ ಜಾರದಲ್ಲಿ ಅದನ್ನು ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು. ಸೊ ಉರಿ ಮಾತ್ರ ಕರೆಕ್ಟಾಗಿರಬೇಕು ಪೂರಿಗೆ. ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಲೋನೂ ಇರಬಾರ್ದು, ಮೀಡಿಯಮಲ್ಲಿ ಇಟ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಪೂರಿ ಸಾಗು. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಆಮೇಲೆ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ಸಲ್ಲೇ ಹಾಕಿ. ಸೊ ನಾನು ಐಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ದೆಮ್. ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೂರಿ ಸಾಗು ಎಷ್ಟು ಸಿಂಪಲ್ ಆಗಿತ್ತು. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಐ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಟೇಕ್ ಕೇರ್, ಬಾಯ್.